ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಜಾರಿಯಾಗಿದೆ. ಭಾರತ ಸರ್ಕಾರ ಇದನ್ನು ಕದನ ವಿರಾಮ ಜಾರಿ ಅಂತ ಹೇಳ್ತಾ ಇಲ್ಲ, ಒಪ್ಪಂದದ ಮೇರೆಗೆ ದಾಳಿಯನ್ನ ಸ್ಟಾಪ್ ಮಾಡಿದ್ದೀವಿ ಅಷ್ಟೇ ಅಂತ ಡೊನಾಲ್ಡ್ ಟ್ರಂಪ್ ಮೊದಲ ಬಾರಿಗೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಆಗಿದೆ ಎನ್ನುವ ಘೋಷಣೆಯನ್ನು ಮಾಡಿದ್ರು ಟ್ವೀಟ್ ಮಾಡುವ ಮೂಲಕ. ಅದಾದ ನಂತರ ಪದೇ ಪದೇ ಅದೇ ವಿಷಯವನ್ನು ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಮಧ್ಯಪ್ರಾಚ್ಯದ ಪ್ರವಾಸದಲ್ಲಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಸೌದಿ ಅರೇಬಿಯಾದಲ್ಲಿ ಟ್ರಂಪ್ ಮಾತನಾಡಿದ್ದಾರೆ, ನನ್ನಿಂದಲೇ ಯುದ್ಧ ನಿಂತಿದೆ ಅಂತ ಮತ್ತೊಮ್ಮೆ ಮಾತನಾಡಿದ್ದಾರೆ. ಟ್ರಂಪ್ ಅವರ ಹೇಳಿಕೆಯನ್ನ ಭಾರತ ನಿರಾಕರಿಸ್ತಾ ಇದೆ. ವ್ಯಾಪಾರವನ್ನ ಮುಂದಿಟ್ಟು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕದನ ವಿರಾಮಕ್ಕೆ ಕಾರಣನಾಗಿದ್ದೇನೆ, ಎರಡು ಅಣ್ವಸ್ತ್ರ ದೇಶಗಳ ಮಧ್ಯೆ ಸಂಘರ್ಷ ನಿಲ್ಲಿಸಿದ್ದೇನೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಆದರೆ ಭಾರತ ಇದನ್ನು ನಿರಾಕರಿಸ್ತಾ ಇದೆ. ವ್ಯಾಪಾರ ವ್ಯವಹಾರದ ಬಗ್ಗೆ ಅಮೆರಿಕದ ಜೊತೆ ಚರ್ಚೆ ಮಾಡಿಲ್ಲ. ನರೇಂದ್ರ ಮೋದಿ ಮತ್ತು JD ವ್ಯಾನ್ಸ್ ಅವರ ಜೊತೆಗಿನ ಚರ್ಚೆಯಲ್ಲಿ ವ್ಯಾಪಾರ ಬಂದೇ ಇಲ್ಲ. ಅಮೆರಿಕದ ಮಧ್ಯಸ್ಥಿಕೆ ಕದನ ವಿರಾಮದ ವಿಷಯವಾಗಿ ಆಗಿಲ್ಲ ಅಂತ ಭಾರತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಭಾರತದ ನಿಲುವೇನು ಈ ವಿಷಯದಲ್ಲಿ? ಪಾಕಿಸ್ತಾನದ ಪ್ರಸ್ತಾವನೆಯಿಂದ ಶಾಂತಿ ಒಪ್ಪಂದಕ್ಕೆ ಒಪ್ಪಿಗೆ ಕೊಡಲಾಗಿದೆ. ಇದನ್ನು ಭಾರತ ಕದನ ವಿರಾಮ ಅಂತಾನೆ ಹೇಳ್ತಾ ಇಲ್ಲ. ಜೊತೆಗೆ ಮೂರನೇ ರಾಷ್ಟ್ರದಲ್ಲಿ ಮಾತುಕತೆ ಮಾಡೋಣ ಅನ್ನುವಂತಹ ತಟಸ್ಥ ಸ್ಥಳದಲ್ಲಿ ಭಾರತ ಮತ್ತು ಪಾಕ್ ಮಧ್ಯೆ ಮಾತುಕತೆ ಅನ್ನುವಂತಹ ಅಮೆರಿಕದ ಹೇಳಿಕೆಯನ್ನು ಕೂಡ ಭಾರತ ರಿಜೆಕ್ಟ್ ಮಾಡ್ತಾ ಇದೆ. ಭಾರತ ಪಾಕಿಸ್ತಾನದ ವಿಷಯದಲ್ಲಿ ಮೂರನೇ ದೇಶಕ್ಕೆ ಅವಕಾಶ ಇಲ್ಲ ಅನ್ನುವ ಸ್ಪಷ್ಟವಾದ ಮಾತನ್ನ ಭಾರತ ಹೇಳ್ತಾ ಇದೆ. ಮೊದಲಿಗೆ ಟ್ರಂಪ್ ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬನ್ನಿ. Just days ago, my administration successfully brokered a historic ceasefire to stop the escalating violence between India and Pakistan. And I used trade to a large extent to do it. I said, fellas, come on, let's make a deal. Let's do some trading. Let's not trade nuclear missiles. Let's trade the things that you make so beautifully. And they both have very powerful leaders, very strong leaders, good leaders, smart leaders. And it all stopped. Hopefully it'll remain that way, but it all stopped. I was very proud of Marco Rubio and all of the people that worked so hard. Marco, stand up. What a great job you did on that. Thank you, JD Vance. The whole group worked with you, but it was a great job. And I think they're actually getting along. Maybe we can even get them together a little bit, Marco, where they go out and have a nice dinner together. Wouldn't that be nice? But we've come a long way, and it's. ಡೊನಾಲ್ಡ್ ಟ್ರಂಪ್ ಅವರು ಯಾಕೆ ನನ್ನಿಂದಲೇ ಯುದ್ಧ ನಿಲ್ತು, ನನ್ನಿಂದಲೇ ಕದನ ವಿರಾಮ ಜಾರಿ, ನಾನೇ ಅಣ್ವಸ್ತ್ರ ಯುದ್ಧವನ್ನು ನಿಲ್ಲಿಸಿದ್ದೀನಿ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ? ಗೋಬೆಲ್ಸ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದ ಹಿಟ್ಲರ್ನ ಆಡಳಿತದ ಅವಧಿಯಲ್ಲಿ. ಒಂದು ಸುಳ್ಳನ್ನು 10 ಬಾರಿ ಹೇಳಿದ್ರೆ ಅದು ಸತ್ಯ ಆಗುತ್ತೆ ಅನ್ನೋದು ಗೋಬೆಲ್ಸ್ ಥಿಯರಿ. ಆ ಥಿಯರಿಯನ್ನು ಡೊನಾಲ್ಡ್ ಟ್ರಂಪ್ ಎಕ್ಸಾಕ್ಟ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಟ್ರಂಪ್ ಯಾಕೆ ಹೇಳ್ತಾ ಇದ್ದಾರೆ ಈ ವಿಷಯವನ್ನು? ಒಂದು ಜಗತ್ತಿನಲ್ಲಿ ಅಮೆರಿಕದ ಮಾತು ಈಗಲೂ ನಡೆಯುತ್ತೆ ಅನ್ನುವಂತಹ ತೋರಿಸುವ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ. ನಮ್ಮ ಮಾತು ನಡೆಯುತ್ತೆ ಅಂತ ತೋರಿಸುವಂತಹ ಪ್ರಯತ್ನ ಟ್ರಂಪ್ ಅವರಿಂದ ಆಗ್ತಾ ಇದೆ. ಜೊತೆಗೆ ಎಲ್ಲ ಸಂಘರ್ಷಗಳಿಗೂ ಕೂಡ ಪರಿಹಾರ ಹೇಳೋದು ನಮಗೆ ಗೊತ್ತು, ಎಲ್ಲ ಸಂಘರ್ಷಗಳಿಗೂ ನಾವು ನಿಲ್ಲಿಸ್ತೀವಿ ಅನ್ನುವ ರೀತಿಯ ಭ್ರಮೆ ಡೊನಾಲ್ಡ್ ಟ್ರಂಪ್ ಅವರಿಗಿದೆ. ಇದರ ಜೊತೆಗೆ 21ನೇ ಶತಮಾನದ ಶಾಂತಿ ದೂತ ಅಂತ ಬಿಂಬಿಸಿಕೊಳ್ಳುವಂತಹ ಪ್ರಯತ್ನ ಡೊನಾಲ್ಡ್ ಟ್ರಂಪ್ ಅವರಿಗಿದೆ. ಆ ಕಾರಣಕ್ಕಾಗಿ ಭಾರತ ಪದೇ ಪದೇ ಅವರ ಹೇಳಿಕೆಯನ್ನು ರಿಜೆಕ್ಟ್ ಮಾಡಿದ್ರೂ ಕೂಡ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ, ನನ್ನ ಕಾರಣದಿಂದಲೇ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಜಾರಿಯಾಗಿದೆ ಅಂತ. ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರು ಪಾಕಿಸ್ತಾನ ಮತ್ತು ಭಾರತವನ್ನು ಸರಿಸಮಾನವಾಗಿ ಮಾತನಾಡ್ತಾ ಇದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ಎರಡು ಗ್ರೇಟ್ ನೇಷನ್ಸ್ ಅಂತಿದ್ದಾರೆ. ಭಾರತದ ಪ್ರೈಮ್ ಮಿನಿಸ್ಟರ್ ಮತ್ತು ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಇಬ್ಬರು ಗ್ರೇಟ್ ನಾಯಕರು, ದೊಡ್ಡ ನಾಯಕರು ಅಂತ ಡೊನಾಲ್ಡ್ ಟ್ರಂಪ್ ಮಾತನಾಡ್ತಾ ಇದ್ದಾರೆ. ಒಂದು ಜವಾಬ್ದಾರಿಯುತ ದೇಶ ಭಾರತಕ್ಕೂ, ಉಗ್ರವಾದವನ್ನು ಎಕ್ಸ್ಪೋರ್ಟ್ ಮಾಡುವಂತಹ ದೇಶ ಪಾಕಿಸ್ತಾನಕ್ಕೂ
ವ್ಯತ್ಯಾಸ ಇಲ್ವಾ ಹಾಗಿದ್ರೆ? ಭಾರತ ಮತ್ತು ಪಾಕಿಸ್ತಾನ ಇಬ್ಬರಿಗೂ ಸಂಘರ್ಷ ನಿಲ್ಲಿಸೋದಕ್ಕೆ ಹೇಳಿದ್ದೀನಿ ಅಂತ ಸಂಘರ್ಷ ಶುರುವಾಗಿದೆಯಾಕೆ? ಪಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಪ್ರಾಯೋಜಿತ ಉಗ್ರರು ದಾಳಿ ಮಾಡೋದಕ್ಕೆ ಪಾಕಿಸ್ತಾನದ ಸೇನೆಯೇ ಈ ದಾಳಿಯ ಹಿಂದಿದೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಇಂತಹ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನ ಸರಿಸಮಾನವಾದ ದೇಶ ಅಂತ ಮಾತನಾಡ್ತಿದ್ದಾರೆ. ಇದೇ ಡೊನಾಲ್ಡ್ ಟ್ರಂಪ್ 2018ರಲ್ಲಿ ಯಾವ ರೀತಿಯಾಗಿ ಟ್ವೀಟ್ ಮಾಡಿದ್ರು ಪಾಕಿಸ್ತಾನದ ವಿಷಯವಾಗಿ? ಆ ಟ್ವೀಟನ್ನೊಮ್ಮೆ ನೋಡಿ, ನಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಡೊನಾಲ್ಡ್ ಟ್ರಂಪ್ 2018ರಲ್ಲಿ ಮಾಡಲಾದಂತಹ ಟ್ವೀಟು, ಅಮೆರಿಕ ಮೂರ್ಖತನದಿಂದ ಪಾಕಿಸ್ತಾನಕ್ಕೆ $35 ಬಿಲಿಯನ್ ಕೊಟ್ಟಿದೆ. ಡೊನಾಲ್ಡ್ ಟ್ರಂಪ್ 2018ರಲ್ಲಿ ಮಾಡಿದಂತಹ ಟ್ವೀಟ್, ಮೂರ್ಖತನದಿಂದ 15 ವರ್ಷದಲ್ಲಿ $33 ಬಿಲಿಯನ್ ದುಡ್ಡನ್ನು ಕೊಟ್ಟಿದ್ದೀವಿ. ಆದರೆ ನಮಗೆ ಸಿಕ್ಕಿದ್ದೇನು? ಪಾಕಿಸ್ತಾನಕ್ಕೆ ಕೊಟ್ಟ 35 ಬಿಲಿಯನ್ನಿಂದ ಸುಳ್ಳು, ವಂಚನೆ. ನಮ್ಮ ನಾಯಕರನ್ನು ಪಾಕಿಸ್ತಾನ ಮೂರ್ಖರು ಅಂತ ಭಾವಿಸಿದೆ. ಉಗ್ರರಿಗೆ ಸುರಕ್ಷಿತ ಸ್ವರ್ಗ ಪಾಕಿಸ್ತಾನ ಅಂತ ಡೊನಾಲ್ಡ್ ಟ್ರಂಪ್ ಮಾಡಿರುವಂತಹ ಟ್ವೀಟ್ ಇದು. ಅಫ್ಘಾನಿಸ್ತಾನದಲ್ಲಿ ಹೋರಾಟಕ್ಕಾಗಿ ಸ್ವಲ್ಪ ಸಹಾಯವನ್ನು ಪಾಕಿಸ್ತಾನದಿಂದ ಪಡೆದುಕೊಂಡಿದ್ವಿ, ಇನ್ನು ಮುಂದೆ ಈಗ ಆಗೋದಿಲ್ಲ, ಹಿಂಗೆ ಮಾಡಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಮಾಡಲಾದಂತಹ ಟ್ವೀಟ್ ಇದು, ಜನವರಿ 1, 2018ಕ್ಕೆ. ಈಗ ಡೊನಾಲ್ಡ್ ಟ್ರಂಪ್ ಮಾತನಾಡ್ತಾ ಇದ್ದಾರೆ ಭಾರತ ಮತ್ತು ಪಾಕಿಸ್ತಾನ ಸರಿಸಮಾನವಾದ ದೇಶ ಅಂತ. ಈಗ ಯಾಕೆ ಟ್ರಂಪ್ ಅವರು ಪದೇ ಪದೇ ಯುದ್ಧದ ವಿಷಯವಾಗಿ ನನ್ನಿಂದಲೇ ಅಂತ ಕ್ಲೇಮ್ ಮಾಡ್ತಿದ್ದಾರೆ? ಇದು ಭಾರತ ಮತ್ತು ಪಾಕಿಸ್ತಾನದ ವಿಷಯಕ್ಕಷ್ಟೇ ಅಲ್ಲ, ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ವಾರ ಆಗ್ತಾ ಇದೆ, ಆ ವಿಷಯದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರದ್ದು ಇದೇ ರೀತಿಯ ನಿಲುವು. ಕೇವಲ 24 ಗಂಟೆಯಲ್ಲಿ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ ಹೇಳಿದರು ಡೊನಾಲ್ಡ್ ಟ್ರಂಪ್. 24 ಗಂಟೆಯಲ್ಲಿ. ಆದರೆ ಆಗಿದ್ದೇನು? ಟ್ರಂಪ್ ಅಧಿಕಾರಕ್ಕೆ ಬಂದು 100 ದಿನ ಆಗ್ತಾ ಇದೆ, ಇದುವರೆಗೆ ಅದು ಸಾಧ್ಯ ಆಗಿಲ್ಲ. ಉಕ್ರೇನ್ ಮತ್ತು ರಷ್ಯಾ ಮಧ್ಯೆ 3 ವರ್ಷದಿಂದ ಯುದ್ಧ ಆಗ್ತಾ ಇದೆ, ನಾನು ಬಂದು 1 ದಿನದಲ್ಲಿ ನಿಲ್ಲಿಸ್ಬಿಡ್ತೀನಿ ಅಂತ ಟ್ರಂಪ್ ಹೇಳಿದ್ರು, ಆದರೆ ಅದು ಸಾಧ್ಯನೇ ಆಗಲಿಲ್ಲ. ಇದು ಮೊದಲ ಕ್ಲೇಮ್. ಎರಡನೆಯದ್ದು, ಇಸ್ರೇಲ್ ಮತ್ತು ಹಮಾಸ್ ಮಧ್ಯೆ ಯುದ್ಧ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಟ್ರಂಪ್ ಹೇಳ್ತಾ ಇದ್ರು, ನಾನು ನಿಲ್ಲಿಸ್ಬಿಡ್ತೀನಿ ಆ ಯುದ್ಧವನ್ನು ಅಂತ. ಆದರೆ ಇಸ್ರೇಲ್ ನಿರಂತರವಾಗಿ ಗಾಜಾದ ಮೇಲೆ ದಾಳಿಯನ್ನೇ ಮಾಡ್ತಾನೇ ಇದೆ. ಈಗ ಅಮೆರಿಕ ಮತ್ತು ಪಾಕಿಸ್ತಾನದ ವಿಷಯದಲ್ಲೂ ಕೂಡ ಟ್ರಂಪ್ ಇದನ್ನೇ ಹೇಳ್ತಾ ಇದ್ದಾರೆ. ವ್ಯಾಪಾರವನ್ನು ಮುಂದಿಟ್ಟು, ಅಂದರೆ ಭಾರತ ಮತ್ತು ಪಾಕಿಸ್ತಾನದ ಜೊತೆ ನಾವು ಬಿಸ್ನೆಸ್ ಮಾಡೋದಿಲ್ಲ, ನೀವು ಯುದ್ಧ ಮಾಡ್ತಾ ಇದ್ರೆ, ಹೀಗೆ ಬ್ಲಾಕ್ ಮೇಲ್ ಮಾಡಿ ನಾನು ಮಧ್ಯಸ್ಥಿಕೆಯನ್ನು ವಹಿಸಿ ಕದನ ವಿರಾಮವನ್ನು ಜಾರಿಗೆ ತಂದಿದ್ದೀನಿ ಅಂತ ಟ್ರಂಪ್ ಮಾತಾಡ್ತಾ ಇದ್ದಾರೆ. ಸುಳ್ಳು ಅಂತ ಪದೇ ಪದೇ ಗೊತ್ತಾಗ್ತಾ ಇದೆ, ಆದರೂ ಕೂಡ ಟ್ರಂಪ್ ಆ ವಿಷಯವನ್ನು ಮತ್ತೆ ಹೇಳ್ತಾ ಇದ್ದಾರೆ. ಪಾಕಿಸ್ತಾನದ ವಿಷಯದಲ್ಲಿ ಟ್ರಂಪ್ ಅವರು ಮಾಡಿದಂತಹ 2018ರ ಟ್ವೀಟನ್ನು ನೋಡಿದ್ವಿ. ಅಮೆರಿಕ ಪಾಕಿಸ್ತಾನದ ವಿಷಯದಲ್ಲಿ, ಉಗ್ರವಾದದ ವಿಷಯದಲ್ಲಿ ಏನೆಲ್ಲ ಡಬಲ್ ಗೇಮ್ ಮಾಡಿದೆ. ಇವತ್ತು ಪಾಕಿಸ್ತಾನದ ಉಗ್ರರ ಕೈಯಲ್ಲಿ ಬುಲೆಟ್ಗಳು, ಬಾಂಬ್ಗಳು ಬಂದು ನಿಂತಿರೋದು ಯಾಕೆ? ಅದಕ್ಕೆ ಕಾರಣವೇ ಅಮೆರಿಕ. ರಷ್ಯಾ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡುತ್ತೆ. ರಷ್ಯಾದ ವಿರುದ್ಧ ಅಫ್ಘಾನಿಸ್ತಾನದಲ್ಲಿ ಬಡಿದಾಡೋದಕ್ಕೆ ಅಮೆರಿಕ ನೇರವಾಗಿ ಇಳಿಯೋದಿಲ್ಲ, ಇಸ್ಲಾಮಿಕ್ ಮೂಲಭೂತವಾದಿಗಳನ್ನು ಬಳಸಿಕೊಳ್ಳುತ್ತೆ. ಹಾಗೆ ಬಳಸಿಕೊಂಡು ಅವರಿಗೆ ಶಸ್ತ್ರಾಸ್ತ್ರವನ್ನು ಕೊಟ್ಟು ರಷ್ಯಾದ ವಿರುದ್ಧ ಯುದ್ಧ ಮಾಡಿಸುತ್ತೆ. 1979ರಿಂದ 1989ರವರೆಗೆ ನಡೆದಂತಹ ಆಫ್ಘನ್ ರಷ್ಯಾ ಯುದ್ಧದಲ್ಲಿ ಬಡಿದಾಡಿದ್ದು ಇದೇ ಪಾಕಿಸ್ತಾನದ ಯುವಕರು, ಇದೇ ಅಫ್ಘಾನಿಸ್ತಾನದ ಯುವಕರು, ಜೊತೆಗೆ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿದ್ದ ತಮ್ಮನ್ನು ತಾವು ಮುಜಾಹಿದೀನ್ಗಳು ಅಂತ ಕರೆದುಕೊಂಡವರೆಲ್ಲ ಅಫ್ಘಾನಿಸ್ತಾನದಲ್ಲಿ ಬಡಿದಾಡಿದ್ರು. ಅವರಿಗೆ ಶಸ್ತ್ರಾಸ್ತ್ರವನ್ನು ಕೊಟ್ಟಿದ್ದು ಇದೇ ಅಮೆರಿಕ. ಯಾವಾಗ ಅಫ್ಘಾನಿಸ್ತಾನದಲ್ಲಿ ರಷ್ಯಾ ಸೋತು ಸೋವಿಯತ್ ರಷ್ಯಾ ವಿಭಜನೆಯಾಗುತ್ತೆ, ಅದಾದ ನಂತರ ಯಾವೆಲ್ಲ ಉಗ್ರರು ರಷ್ಯಾದ ವಿರುದ್ಧ ಬಡಿದಾಡಿದ್ರು ಅವರೆಲ್ಲರೂ ಪಾಕಿಸ್ತಾನದ ಪೇಶಾವರದಲ್ಲೊಂದು ಸಭೆ ಮಾಡ್ತಾರೆ. ಆ ಸಭೆಯ ನಂತರ ಅಸ್ತಿತ್ವಕ್ಕೆ ಬಂದದ್ದೇ ಆಲ್ ಖೈದಾ ಉಗ್ರ ಸಂಘಟನೆ. ಆ ಸಂಘಟನೆ 2001ರಲ್ಲಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿದ್ದ ಅವಳಿ ಕಟ್ಟಡಗಳ ಮೇಲೆ ವಿಮಾನವನ್ನು ನುಗ್ಗಿಸ್ತು. 3000ಕ್ಕೂ ಹೆಚ್ಚು ಜನ ಬಲಿಯಾದರು. ಜಗತ್ತಿನಲ್ಲಿ ನಡೆದಂತಹ ಅತ್ಯಂತ ಭಯಾನಕ ಉಗ್ರ ಕೃತ್ಯ ಅದು. ಅದಾದ ನಂತರ ಅಮೆರಿಕ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡುತ್ತೆ. ಆ ನಂತರ ಪಾಕಿಸ್ತಾನಕ್ಕೆ ನಿರಂತರವಾಗಿ ದುಡ್ಡು ಕೊಡುತ್ತೆ. ಇದುವರೆಗೆ ಅಮೆರಿಕ ಪಾಕಿಸ್ತಾನಕ್ಕೆ ಕೊಟ್ಟಂತಹ ದುಡ್ಡೆಷ್ಟು, ನೆರವು
$80 ಬಿಲಿಯನ್, ಇದೇನು ಸಾಲ ಅಲ್ಲ, ನೆರವು ಅಂತ. ಯಾಕೆ ನೆರವು? ಉಗ್ರವಾದದ ವಿರುದ್ಧ ಹೋರಾಡೋದಕ್ಕೆ ಅಮೆರಿಕ ಪಾಕಿಸ್ತಾನಕ್ಕೆ ಕೊಟ್ಟಂತಹ ದುಡ್ಡು. ಕೇವಲ ದುಡ್ಡಷ್ಟೇ ಕೊಡ್ತಾ, ಶಸ್ತ್ರಾಸ್ತ್ರಗಳನ್ನು ಕೊಡ್ತು, F-16 ಅನ್ನುವ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಕೊಡ್ತು. ಅಂತಹ ಯುದ್ಧ ವಿಮಾನವನ್ನು ಭಾರತಕ್ಕೆ ಕೊಡಲಿಲ್ಲ. ಉಗ್ರವಾದವನ್ನು ಅಫ್ಘಾನಿಸ್ತಾನದಲ್ಲಿ ಹುಟ್ಟುಹಾಕಿ ಪಾಕಿಸ್ತಾನದಲ್ಲಿ ಬೆಳೆಸಿ ಈಗ ಇರುವಂತಹ ಪಾಕಿಸ್ತಾನಕ್ಕೆ ಬಿಲಿಯನ್ ಗಟ್ಟಲೆ ದುಡ್ಡು ಕೊಟ್ಟು, ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಕಳೆದ ವರ್ಷ $400 ಮಿಲಿಯನ್ ದುಡ್ಡು ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ. ಯಾಕೆ? ಅಮೆರಿಕ ಕೊಟ್ಟಿರುವ F-16 ಯುದ್ಧ ವಿಮಾನಗಳನ್ನು ನಿರ್ವಹಣೆ ಮಾಡೋದಕ್ಕೆ. ಇದು ಅಮೆರಿಕದ ಡಬಲ್ ಗೇಮ್. ಉಗ್ರವಾದದ ವಿಷಯವಾಗಿ ಯಾವ ರೀತಿಯ ಡಬಲ್ ಗೇಮ್ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಮಾತಾಡುವಾಗ ಏನು ಹೇಳ್ತಾರೆ? ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕಾಶ್ಮೀರದ ವಿಷಯವಾಗಿ 1,500 ವರ್ಷಗಳಿಂದ ವಿವಾದ ಇದೆ ಅಂತ ಟ್ರಂಪ್ ಮಾತನಾಡ್ತಾರೆ. ಒಬ್ಬ ಮಿಡ್ಲ್ ಸ್ಕೂಲ್ ಹುಡುಗನಿಗೆ ಗೊತ್ತು ಪಾಕಿಸ್ತಾನ ಅಸ್ತಿತ್ವಕ್ಕೆ ಬಂದದ್ದು 78 ವರ್ಷಗಳ ಹಿಂದೆಯಷ್ಟೇ ಅಂತ. ಇಡೀ ಪಾಕಿಸ್ತಾನವೇ ಭಾರತದ ಭಾಗ ಆಗಿತ್ತು 78 ವರ್ಷಗಳ ಹಿಂದೆ. ಆನಂತರ ಪ್ರತ್ಯೇಕ ದೇಶ ಆಗಿದ್ದು. ಹಾಗಿದ್ರೆ ಕಾಶ್ಮೀರದ ಸಮಸ್ಯೆ 1.5 ವರ್ಷದ ಹಿಂದಿನದ್ದು ಹೇಗಾಗುತ್ತೆ? ಲಂಡನ್ನಲ್ಲೋ, ಪ್ಯಾರಿಸ್ನಲ್ಲೋ, ನ್ಯೂಯಾರ್ಕ್ನಲ್ಲೋ ಉಗ್ರ ದಾಳಿ ಆದರೆ ಅದು ದೊಡ್ಡ ಘಟನೆ. ಕಾಶ್ಮೀರದಲ್ಲಿ ಉಗ್ರ ಕೃತ್ಯ ಆದರೆ ಅದೇನೇನೂ ಅಲ್ವಾ? ಉಗ್ರವಾದದ ವಿಷಯದಲ್ಲಿ ಅಮೆರಿಕದ ಡಬಲ್ ಗೇಮ್ ಪದೇ ಪದೇ ಎಕ್ಸ್ಪೋಸ್ ಆಗ್ತಾ ಇದೆ. ಈ ವಿಷಯದಲ್ಲೂ ಕೂಡ ಅದು ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.